ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಸ್ಥಾನಕ್ಕೆ ಇದೀಗ ಕೈಪಾಳಯದಲ್ಲಿ ಪೈಪೋಟಿ ಶುರುವಾಗಿದೆ. ಕಮಲ ಪಾಳಯದಲ್ಲಿ ಮತ್ತೆ ರಾಜ್ಯಾಧ್ಯಕ್ಷರ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಚರ್ಚೆಗಳು ನಡೀತಾರೆ. 6-7 ತಿಂಗಳಿನಿಂದ ಅಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಬೆಳವಣಿಗೆಗಳು ರಾಜ್ಯ ಬಿಜೆಪಿಯ ಅಧ್ಯಕ್ಷರ ವಿಚಾರಕ್ಕೆ ಭಾರಿ ಕಸರತ್ತು ನಡೀತಾ ಇದೆ. ಕೆಲ ತಿಂಗಳು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನಾಯಕರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ವಿಜೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂಥ ಸೂಚನೆ ಸಿಕ್ಕಾಗ ಕೆಲವರು ತಣ್ಣಗಾಗಿದ್ರು. ಮತ್ತೆ ಅದರ ಬಿಸಿ ಶುರುವಾಗಿದೆ. ಈಗ ಮತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವಿರೋಧ ಆಯ್ಕೆಗೆ ಮುಂದಾಗುತ್ತಾ ಬಿಜೆಪಿ ಹೈಕಮಾಂಡ್? ಯಾರಿಗೆ ಒಲಿಯಲಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ? ಇಂತಹ ಹಲವಾರು ವಿಚಾರಗಳು ಸದ್ಯ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪಾಳಯದಲ್ಲಿ ನಡೀತಾ ಇರುವಂತ ಒಂದು ರೀತಿಯ ಬಿಸಿ ಚರ್ಚೆ ಇದಾಗಿದೆ. ಇನ್ನು ವಿಜೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂಥದ್ದು ಹೈಕಮಾಂಡ್ ಒಂದು ರೀತಿಯ ಸೂಚನೆ ಕೊಟ್ಟಿತ್ತು. ಆಗೆಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಮತ್ತೆ ಈಗ ಹೈಕಮಾಂಡ್ ಯಾವುದೋ ರೀತಿಯ ಕಸರತ್ತನ್ನು ನಡೆಸ್ತಾ ಇದೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ 3 ಹೆಸರು ಫೈನಲ್ ಆಗಿದೆಯಂತೆ. ಬಿ ಸೋಮಣ್ಣ, ಸುನೀಲ್ ಕುಮಾರ್, ವಿಜೇಂದ್ರ, ಈ 3 ಹೆಸರು ಫೈನಲ್ ಆಗಿದೆ. ಅಂತಿಮವಾಗಿ ಯಾರಿಗೆ ಒಲಿಯುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಭಾರಿ ಕುತೂಹಲವನ್ನು ಹುಟ್ಟಿಸಿದೆ. ವಿಜೇಂದ್ರ ಅವರ ಬದಲಾವಣೆಗೆ ಹೈಕಮಾಂಡ್ಗೆ ರೆಬಲ್ಸ್ ಟೀಮ್ ಪಟ್ಟನ್ನ ಹಿಡಿದಿದ್ದು ಎಡೆಬಿಡದೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು. ಇನ್ನು ಇತ್ತ BY ವಿಜೇಂದ್ರ ಅವರನ್ನೇ ಮುಂದುವರಿಸುವಂತೆ ಮತ್ತೊಂದು ಬಣ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರ್ತಾ ಇದೆ. ಇತ್ತ ರೆಬಲ್ ಟೀಮ್ ಮಾತ್ರ ಹೈಕಮಾಂಡ್ ಒಂದು ಹೋರಾಟಕ್ಕೆ ಹೈಕಮಾಂಡ್ಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರನ್ನ ಮುಂದುವರಿಸಬಾರದು ಅನ್ನುವಂಥ ಒತ್ತಡವನ್ನ ಏರ್ತಾ ಇದೆ. ಅಂತಿಮವಾಗಿ ಇವರಲ್ಲಿ ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಿಲ್ಲ. ವಿಜೇಂದ್ರ ಅವರ ಬದಲಾವಣೆಗೆ ಮಾತ್ರ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದ್ದಾರೆ. BY ವಿಜೇಂದ್ರ ಅವರನ್ನು ಮುಂದುವರಿಸಬೇಕು ಅಂತೇಳಿ ಇತ್ತ ಮತ್ತೊಂದು ಬಣ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಸೋಮಣ್ಣ, ಸುನೀಲ್ಗೆ ಸ್ಥಾನ ಸಿಗುವಂತ ನಿರೀಕ್ಷೆಗಳಿದೆ. ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವ ಚಿಂತನೆಯಲ್ಲಿದೆ.